ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ನರ್ಸಿಂಗ್ ಫೌಂಡೇಶನ್ 1 ಆ್ಯಂಡ್ 2 ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಓಕೆ, ಸೊ ಈ ಎಕ್ಸಾಮ್ 10 ಜನವರಿ 2024 ನಡೆಸಲಾಗಿದೆ. ಓಕೆ, ಸೊ ಜನವರಿಯಲ್ಲಿದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದ್ರ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ನಿಮಗೆ ಟೋಟಲ್ ಮಾರ್ಕ್ಸ್ ಇರೋದು 75. 3 ಅವರ್ ಟೈಮ್ ಇರುತ್ತೆ ಸರ್. ಓಕೆ, ಸೊ ನಿಮಗೆ 3 ಅವರಲ್ಲಿ ನೀವು 75 ಮಾರ್ಕ್ಸ್ ಬಿಡಿಸ್ಬೇಕು. ಅದರಲ್ಲಿ ನಿಮಗೆ ಲಾಂಗ್ ಎಸ್ಸೆಗಳು ಫಾರ್ 15 ಮಾರ್ಕ್ಸ್. ಓಕೆ, ಸೊ 2 ಕ್ವಶನ್ಗಳಿರ್ತವೆ, ಪ್ರತಿಯೊಂದಕ್ಕೂ 15 ಮಾರ್ಕ್ಸ್, ಟೋಟಲ್ ಆಗೋದು 30 ಮಾರ್ಕ್ಸ್ ಆಗುತ್ತೆ. ಓಕೆ, ಮತ್ತು ನೆಕ್ಸ್ಟ್ ಶಾರ್ಟ್ ಎಸ್ಸೆಗಳು ಇರ್ತವೆ, 5 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್, ಅಂದರೆ ಟೋಟಲ್ 25 ಆಗುತ್ತೆ. ಮತ್ತು ಶಾರ್ಟ್ ಆನ್ಸರ್ಸ್ ಇರ್ತವೆ. ಓಕೆ, 4 ಕ್ವಶನ್ಗಳು ಇರ್ತವೆ, 2 ಮಾರ್ಕ್ಸ್, ಟೋಟಲ್ 8 ಮಾರ್ಕ್ಸ್ ಆಗುತ್ತೆ. ಮತ್ತು ಮಲ್ಟಿಪಲ್ ಚಾಯ್ಸ್ಗಳು ನಮಗೆ 12 ನೋಡೋಕ್ಕೆ ಸಿಗ್ತವೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಮತ್ತು ಶಾರ್ಟ್ ಆನ್ಸರ್ಸ್ ಇವೆರಡು ಸಾಲ್ವ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲಾಂಗ್ ಎಸ್ಸೆ ಮತ್ತು ಶಾರ್ಟ್ ಎಸ್ಸೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಫಸ್ಟ್ MCQ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಫಸ್ಟ್ ಕ್ವಶನ್ ಅಥವಾ ಏನಂತ ನಂಬರ್ 12 ಇದೆ. ಓಕೆ, ಸೀರಿಯಲ್ ನಂಬರ್ 12 ಇದೆ. ಸೊ 12th ಕ್ವಶನ್ ಏನಿದೆ ಅಂದರೆ ದಿ ಅದರ್ ನೇಮ್ ಆಫ್ ದಿ ಸಬ್ ಕ್ಲಿನಿಕಲ್ ಡಿಸೀಸ್ ಈಸ್. ಓಕೆ, ಸೊ ಇಲ್ಲಿ ಸಬ್ ಕ್ಲಿನಿಕಲ್ ಅಂದರೆ ನೋ ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ನೋ ಸೈನ್ ಆ್ಯಂಡ್ ಸಿಂಪ್ಟಮ್ಸ್. ಓಕೆ, ಸಬ್ ಕ್ಲಿನಿಕಲ್ ಡಿಸೀಸ್ ಅಂದರೆ ಒಂದು ಡಿಸೀಸ್ ಇದೆ ಸರ್, ಆ ಡಿಸೀಸಿಗೆ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಬಹಳ ಕಡಿಮೆ ಇದ್ದಾವೆ ಅಥವಾ ಇಲ್ಲ. ಓಕೆ, ಲಕ್ಷಣಗಳು, ಗುಣಲಕ್ಷಣಗಳು ಆ ಡಿಸೀಸಿಗೆ ಇಲ್ಲ ಅಂದರೆ ಅದಕ್ಕೆ ಏನಂತೀವಿ ಅಂದರೆ ಸೈಲೆಂಟ್ ಡಿಸೀಸ್. ಓಕೆ, ಸೈಲೆಂಟ್ ಇದೆ, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳು ಏನಿಲ್ಲ, ಅದಕ್ಕೋಸ್ಕರ ಸೈಲೆಂಟ್ ಡಿಸೀಸ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 13 ಕ್ವಶನ್ ಕಡೆ ಹೋಗೋಣ. ದಿ ರೋಲ್ ಆ್ಯಸ್ ಅ ನರ್ಸ್ ಡ್ಯೂರಿಂಗ್ ದಿ ಫೈರ್, ಅಂದರೆ ಹಾಸ್ಪಿಟಲಲ್ಲಿ ಫೈರ್ ಹತ್ತಿದೆ. ಓಕೆ, ಬೆಂಕಿ ಹತ್ತಿದೆ, ಆವಾಗ ನಾವು ಏನು ಮಾಡಬೇಕು, ನಮ್ಮ ರೋಲ್ ಏನಿದೆ. ಓಕೆ, ಫಸ್ಟ್ ಇದೆ, ಇದರಲ್ಲಿ ನೋಡಬೇಕು, ಸಿಂಗಲ್ ಕ್ಯಾರಿ ಪೇಷಂಟ್ ಔಟ್, ಅಂದರೆ ಒಂದು ಪೇಷಂಟಿಗೆ ನಾವು ಹೊರಗಡೆ ತೊಗೊಂಡು ಹೋಗಬೇಕು. ಇಲ್ಲ ಸರ್, ಒಂದೇ ಪೇಷಂಟ್ ನೀವು ಹೊರಗಡೆ ತೊಗೊಂಡು ಹೋದರೆ ಬೇರೆಯವ್ರ ಜೊತೆ ಅನ್ಯಾಯ ಆಗುತ್ತೆ. ಓಕೆ, ನೆಕ್ಸ್ಟ್ ಶಟ್ ಆಫ್ ಮೆಡಿಕಲ್ ಗ್ಯಾಸಸ್. ಓಕೆ, ಸೊ ಶಟ್ ಆಫ್ ಮೆಡಿಕಲ್ ಗ್ಯಾಸಸ್ಸನ್ನು ನಾವು ಶಟ್ ಆಫ್ ಮಾಡಬೇಕು, ಇದು ನಾವು ಹೋಲ್ಡ್ನಲ್ಲಿ ಇಡೋಣ. ಓಕೆ, ಸೊ ನೆಕ್ಸ್ಟ್ ನೋಡಿ, ಅದರ ಹತ್ರ ಬರೋಣ. ನೆಕ್ಸ್ಟ್ ಯೂಸ್ ಲಿಫ್ಟ್ ಟು ಕಮ್ ಡೌನ್ ಟು ಗ್ರೌಂಡ್ ಫ್ಲೋರ್ ಕ್ವಿಕ್ಲಿ. ಸೊ ಇಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ನಾವು ಲಿಫ್ಟ್ ಯೂಸ್ ಮಾಡಬೇಕಂತ. ನೋ ಸರ್, ಲಿಫ್ಟ್ ನಾವು ಯೂಸ್ ಮಾಡೋದಿಲ್ಲ. ಓಕೆ, ಸೊ ಲಿಫ್ಟ್ ಯೂಸ್ ಮಾಡಿದ್ರೆ ಏನಾಗ್ಬೋದು, ಮಿಡಲಲ್ಲೇ ಸ್ಟಕ್ ಆಗ್ಬೋದು. ಯಾಕಂದರೆ ಇಲ್ಲಿ ಫೈರ್ ಹತ್ತಿದೆ, ಫೈರ್ ಹತ್ತಿದಾಗ ಎಲೆಕ್ಟ್ರಿಸಿಟಿ ಹೋಗ್ಬೋದು. ನೆಕ್ಸ್ಟ್ ಕ್ಯಾರಿ ಔಟ್ ರೂಟೀನ್ ಪೇಷಂಟ್ ಕೇರ್, ನೋ ಮಾಡೋದೇ ಇಲ್ಲ. ಓಕೆ, ಸೊ ಹಾಸ್ಪಿಟಲಲ್ಲಿ ಬೆಂಕಿ ಹತ್ತಿದೆ, ನಾವು ಡೈಲಿ ರೂಟೀನ್ ವರ್ಕ್ ಮಾಡಬೇಕು, ಮಾಡೋದಿಲ್ಲ ಸರ್. ಅಂದರೆ ನಮ್ಮ ಹತ್ರ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಶಟ್ ಆಫ್ ಮೆಡಿಕಲ್ ಗ್ಯಾಸಸ್. ಓಕೆ, ಸೊ ಮೆಡಿಕಲ್ ಗ್ಯಾಸಸ್ ನಾವು ಶಟ್ ಆಫ್ ಮಾಡಬೇಕು, ಏಕೆಂದರೆ ಸೊ ಏನಾದರೂ ಅಲ್ಲಿ ಎಕ್ಸ್ಪ್ಲೋಷನ್ ಆಗೋ ಚಾನ್ಸಸ್ ಇರುತ್ತದೆ. ಓಕೆ, ಮತ್ತು ಅದೇ ಫೈರ್ ಇದೆ ಅಲ್ಲ, ಬೇರೆ ಕಡೆಯೂ ಸ್ಪ್ರೆಡ್ ಆಗ್ಬೋದು, ಅದಕ್ಕೋಸ್ಕರ ನಾವು ಮೆಡಿಕಲ್ ಗ್ಯಾಸಸನ್ನು ಶಟ್ ಆಫ್ ಮಾಡಬೇಕು. ಓಕೆ, ಆಫ್ ಮಾಡಬೇಕು. ನೆಕ್ಸ್ಟ್ 14 ಕ್ವಶನ್ ಏನಿದೆ ಅಂದರೆ ದಿ ಮೆಸೇಜ್ ದಿ ಸೆಂಡರ್ ರಿಸೀವ್ಸ್ ಫ್ರಮ್ ರಿಸೀವರ್ ಈಸ್ ಕಾಲ್ಡ್ ಆ್ಯಸ್. ಓಕೆ, ಸೊ ಕ್ವಶನ್ನಲ್ಲಿ ಏನಿದೆ, ನೀವಿದ್ದೀರಾ. ಓಕೆ, ಸೊ ಯು ಅಂದರೆ ನೀವು ಏನು ಮಾಡಿದ್ದೀರಾ, ನೀವು ಸೆಂಡರ್ ಇದ್ದೀರಾ. ಓಕೆ, ನೀವು ಸೆಂಡರ್ ಇದ್ದೀರಾ, ನೀವು ಒಂದು ಮೆಸೇಜ್ ಹಾಕಿದ್ದೀರಾ ನಿಮ್ಮ ಫ್ರೆಂಡ್ಗೆ. ಓಕೆ, ಫ್ರೆಂಡ್, ಸೊ ಫ್ರೆಂಡ್ ಏನಿದ್ದಾನೆ, ರಿಸೀವರ್. ಓಕೆ, ನಿಮ್ಮ ಫ್ರೆಂಡ್ ಏನಿದ್ದಾನೆ, ರಿಸೀವರ್. ಇಲ್ಲೇನು ಕ್ವಶನ್ ಕೇಳಿದೆ, ದಿ ಮೆಸೇಜ್ ದಿ ಸೆಂಡರ್ ರಿಸೀವ್ಸ್ ಫ್ರಮ್ ರಿಸೀವರ್, ಅಂದರೆ ನೀವು ಮೆಸೇಜ್ ನಿಮ್ಮ ಫ್ರೆಂಡ್ಗೆ ರಿಸೀವ್ ಮಾಡಿದ್ದೀರಾ, ಮತ್ತು ನಿಮ್ಮ ಫ್ರೆಂಡ್ ಇದ್ದಾನೆ ಅಲ್ಲ, ಅವ ಕೂಡ ನಿಮಗೊಂದು ಮೆಸೇಜ್ ಮಾಡಿದ್ದಾನೆ. ಓಕೆ, ಸೊ ಈ ಮೆಸೇಜನ್ನು ನಾವು ಏನಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ನೀವು ಸೆಂಡರ್ ಇದ್ದೀರಾ, ನಿಮ್ಮ ಫ್ರೆಂಡ್ ರಿಸೀವರ್ ಇದ್ದಾನೆ, ರಿಸೀವರ್ ಇನ್ನೊಮ್ಮೆ ರಿಪೀಟ್ ಮೆಸೇಜ್ ಹಾಕಿದ್ದಾನೆ. ಓಕೆ, ರಿಸೀವರ್ ಏನು ಮಾಡಿದ್ದಾನೆ, ಇನ್ನೊಮ್ಮೆ ಮೆಸೇಜ್ ಹಾಕಿದ್ದಾನೆ, ನಿಮ್ಮ ಹತ್ರ ಬಂದಿದೆ. ಓಕೆ, ಏನಿದೆ ಇಲ್ಲಿ, ಸೆಂಡರ್ ರಿಸೀವ್ಸ್ ಮೆಸೇಜ್ ಫ್ರಮ್ ರಿಸೀವರ್, ಅಂದರೆ ಯು ರಿಸೀವ್ ಮೆಸೇಜ್ ಫ್ರಮ್ ಯುವರ್ ಫ್ರೆಂಡ್, ಅಂದರೆ ಅದನ್ನು ನೀವು ಏನಂತ ಹೇಳ್ತೀರಾ. ಓಕೆ, ಅದನ್ನು ನಾವು ಏನು ಹೇಳ್ತೀವಿ ಅಂದರೆ
ಫೀಡ್ಬ್ಯಾಕ್. ಓಕೆ, ಸೊ ಫೀಡ್ಬ್ಯಾಕ್ ಅಂತ ಹೇಗೆ ಅಂದರೆ, ಸೊ ನೀವು ಏನು ಕೇಳಿದಿರ ನಿಮ್ಮ ಫ್ರೆಂಡನ್ನು, ಸೊ ಮೂವಿ ಹೇಗಿದೆ ಅಂತ ನೀವು ಕ್ವಶನ್ ಕೇಳಿರ. ಓಕೆ, ಸೊ ಮೂವಿ ಹೇಗಿದೆ ಅದೇನಿದೆ ಮೆಸೇಜ್ ನಿಮ್ಮ ಫ್ರೆಂಡಿಗೆ ಹಾಕಿರ, ಅವ ರಿಸೀವ್ ಮಾಡಿದ್ದಾನೆ. ಅವ ಏನು ಮಾಡ್ತಾನೆ, ಫೀಡ್ಬ್ಯಾಕ್ ಸರಿಯಾಗಿದೆನಾ ಸರಿಯಾಗಿಲ್ಲನಾ ಅಂತ ಫೀಡ್ಬ್ಯಾಕ್ ಕೊಡ್ತಾನೆ. ಓಕೆ, ಫೀಡ್ಬ್ಯಾಕ್ ಈಸ್ ಅವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 15 ಕ್ವಶನ್ ಇದೆ. EMR ಇನ್ ಡಾಕ್ಯುಮೆಂಟೇಷನ್ ಸ್ಟ್ಯಾಂಡ್ಸ್ ಫಾರ್. EMR ಅಂದರೆ ಫುಲ್ ಫಾರ್ಮ್ ಏನಿದೆ ಅಂತ ಅರ್ಥ. ಓಕೆ, ಫುಲ್ ಫಾರ್ಮ್ ಏನಿದೆ ಅಂದರೆ ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್. ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್, ಯಾಕಂದರೆ ಹಾಸ್ಪಿಟಲ್ ಒಳಗಡೆ ನೀವು ನೋಡ್ತಾ ಇರ್ಬೋದು ಕಂಪ್ಯೂಟ್ರಲ್ಲೇ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದೇನಿದೆ ಸರ್, ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್. ಅದು ಒಂದು ಏನಿದೆ, ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ ಏನಿದೆ, ಇದೊಂದು ಡಿಜಿಟಲ್ ರೆಕಾರ್ಡ್ ಇದೆ. ಓಕೆ, ಕಂಪ್ಯೂಟ್ರಲ್ಲೇ ಎಲ್ಲ ಸ್ಟೋರ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 16 ಏನಿದೆ, ವೆನ್ ಅ ನರ್ಸ್ ಈಸ್ ಟ್ರಾನ್ಸ್ಫರಿಂಗ್ ಅ ಪೇಷಂಟ್ ಅ ಸೇಫ್ ಟ್ರಾನ್ಸ್ಫರ್ ಕ್ಯಾನ್ ಬಿ ಎನ್ಶ್ಯೂರ್ಡ್ ವೆನ್. ಓಕೆ, ಅಂದರೆ ನರ್ಸ್ ಏನು ಮಾಡ್ತಾ ಇದ್ದಾನೆ, ಪೇಷಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಓಕೆ, ಸೇಫ್ ಟ್ರಾನ್ಸ್ಫರ್ ಕ್ಯಾನ್ ಎನ್ಶ್ಯೂರ್ಡ್ ವೆನ್. ಓಕೆ, ಸೊ ಸೇಫ್ ಟ್ರಾನ್ಸ್ಫರ್ ನಾವು ಯಾವಾಗ ಎನ್ಶ್ಯೂರ್ ಮಾಡ್ತೀವಿ ಅಂದರೆ, ಸೊ ಇಲ್ಲಿ ಕ್ವಶನ್ ಇದೆ. ಓಕೆ, ಚಾಯ್ಸಸ್ಗಳಿದ್ದಾವೆ. ದಿ ಬೇಸ್ ಆಫ್ ದಿ ಸಪೋರ್ಟ್ ಗ್ರೂಪ್ ಈಸ್ ನ್ಯಾರೋ. ದಿಸ್ ನೆಕ್ಸ್ಟ್ ಇದೆ, ದಿ ಸೆಂಟರ್ ಆಫ್ ದಿ ಗ್ರಾವಿಟಿ ಈಸ್ ಹೈ. ನೆಕ್ಸ್ಟ್ ಇದೆ, ಆಕ್ಟಿವಿಟಿ ಆಫ್ ದಿ ಬ್ಯಾಲೆನ್ಸ್ಡ್ ಬಿಟ್ವೀನ್ ಆರ್ಮ್ಸ್ ಆ್ಯಂಡ್ ಲೆಗ್ಸ್. ನೆಕ್ಸ್ಟ್ ಇದೆ, ಲಿಫ್ಟಿಂಗ್ ದಿ ಪೇಷಂಟ್ ಕ್ವಿಕ್ಲಿ. ಓಕೆ, ಸೊ ಇದರಲ್ಲಿ ನಮಗೆ ಕರೆಕ್ಟ್ ಆಗೋ ಆನ್ಸರ್ ಯಾವುದಿದೆ ಅಂದರೆ ಥರ್ಡ್ ಸರ್. ಓಕೆ, ಆ್ಯಕ್ಟಿವಿಟಿ ಬ್ಯಾಲೆನ್ಸ್ಡ್ ಬಿಟ್ವೀನ್ ಆರ್ಮ್ಸ್ ಆ್ಯಂಡ್ ಲೆಗ್ಸ್. ಸೊ ಆ್ಯಕ್ಟಿವಿಟಿ ಹೆಂಗಿರಬೇಕು ಸರ್, ಆರ್ಮ್ಸ್ ಮತ್ತು ಲೆಗ್ಸಲ್ಲಿ ಸೇಮ್ ಇರಬೇಕು. ಓಕೆ, ಬ್ಯಾಲೆನ್ಸ್ಡ್ ಅಪ್ರೋಚ್ ನಾವು ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17 ಏನಿದೆ ಅಂದರೆ, ದಿ ನಾರ್ಮಲ್ ಅಡಲ್ಟ್ ವ್ಯಾಲ್ಯೂ ಆಫ್ ದಿ ಸಿರಮ್ ಪೊಟ್ಯಾಷಿಯಮ್. ಓಕೆ, ಸಿರಮ್ ಪೊಟ್ಯಾಷಿಯಮ್ ಲೆವೆಲ್ ಎಷ್ಟಿರಬೇಕು ಅಂತ ಕೇಳಿದಾಗ, ಸೊ ಇದರ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು ನಾವು ಸರ್. 3.5 to 5 ಮಿಲಿ ಈಕ್ವಲೆಂಟ್ ಪರ್ ಲೀಟರ್ ಅಂತ ಹೇಳ್ಬೋದು. ಓಕೆ, ಸಿ ಈಸ್ ಅವರ್ ಕರೆಕ್ಟ್ ಆನ್ಸರ್ ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 18, ದಿ ಇಂಟರ್ಸೆಲ್ಯುಲಾರ್ ಫ್ಲೂಯಿಡ್ ಕಂಪಾರ್ಟ್ಮೆಂಟ್ ರೆಫರ್ಸ್ ಟು ಆಲ್ ದಿ ವಾಟರ್ ಫೌಂಡ್ ಇನ್. ಓಕೆ, ಅಂದರೆ ಇಲ್ಲಿ ಏನಿದೆ, ಇಂಟ್ರಾಸೆಲ್ಯುಲಾರ್. ಓಕೆ, ಇಂಟ್ರಾಸೆಲ್ಯುಲಾರ್. ಓಕೆ, ಇಂಟ್ರಾಸೆಲ್ಯುಲಾರ್ ಅಂದರೆ ವಿಥಿನ್ ದಿ ಸೆಲ್. ವಿಥಿನ್ ದಿ ಸೆಲ್ ಒಳಗಡೆ ನಮಗೇನಿದೆ, ಫ್ಲೂಯಿಡ್ ಇದೆ. ಓಕೆ, ಸೊ ಅದು ಎಲ್ಲಿರುತ್ತೆ, ಫೌಂಡ್ ಇನ್ ಅಂದರೆ ನಮ್ಗೆ ಎಲ್ಲಿ ಕಾಣ್ಬೋದು, ಸೆಲ್ ಒಳಗಡೆ ಕಾಣಿಸುತ್ತೆ ಸರ್. ಓಕೆ, ವಿಥಿನ್ ದಿ ಸೆಲ್ ಒಳಗಡೆ ಇರುತ್ತೆ ಅಂದರೆ, ಸೊ ನಮ್ಮ ಆನ್ಸರ್ ಏನಾಗುತ್ತೆ, ಆಲ್ ದಿ ಸೆಲ್ ಆಫ್ ದಿ ಬಾಡಿ. ಆಲ್ ದಿ ಸೆಲ್ ಆಫ್ ದಿ ಬಾಡಿ, ದಿಸ್ ಈಸ್ ಅವರ್ ಕರೆಕ್ಟ್ ಆನ್ಸರ್. ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 19. ಓಕೆ, ಅ ಡೆಫಿಸಿಟ್ ಇನ್ ನಾರ್ಮಲ್ ಫಂಕ್ಷನ್ ಆಫ್ ಸೆನ್ಸರಿ ರಿಸೆಪ್ಷನ್ ಆ್ಯಂಡ್ ಪರ್ಸೆಪ್ಷನ್. ಅಂದರೆ ಸೊ ಇಲ್ಲಿ ಏನು ಆಗ್ತಾ ಇದೆ, ಸೆನ್ಸರಿ ಪರ್ಸೆಪ್ಷನ್ ಕಡಿಮೆ ಆಗಿದೆ, ಡೆಫಿಸಿಟ್ ಆಗಿದೆ. ಓಕೆ, ಸೆನ್ಸರಿ ಫಂಕ್ಷನ್ ಇಲ್ಲಿ ಡೆಫಿಸಿಟ್ ಆಗಿದೆ ಮತ್ತು ಪರ್ಸೆಪ್ಷನ್ ಎಲ್ಲ ಇಲ್ಲಿ ಏನಾಗಿದೆ, ಡೆಫಿಸಿಟ್ ಆಗಿದೆ. ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ, ಸೊ ಇಲ್ಲಿ ಡೈರೆಕ್ಟ್ಲಿ ಸೆನ್ಸರಿ ಡೆಫಿಸಿಟ್ ಅಂತ ಹೇಳ್ಬೋದು ನಾವು. ಓಕೆ, ಸೆನ್ಸರಿ ಡೆಫಿಸಿಟ್ ಈಸ್ ಅವರ್ ಕರೆಕ್ಟ್ ಆನ್ಸರ್ ಸರ್. ಓಕೆ, ಸೆನ್ಸರಿ ಏನಾಗಿದೆ ಸರ್, ಡೆಫಿಸಿಟ್ ಆಗಿದೆ, ಕಡಿಮೆ ಆಗಿದೆ. ಓಕೆ, ನೆಕ್ಸ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇದೆ 20. ಕ್ವಶನ್ ನಂಬರ್ 20, ರಿಗರ್ ಮೋರ್ಟಿಸ್ ರೆಫರ್ಸ್ ಟು. ಓಕೆ, ರೈಗರ್ ಮೋರ್ಟಿಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಶಿವರಿಂಗ್ ಬಿಫೋರ್ ಡೆತ್. ನೋ ಸರ್, ಶಿವರಿಂಗ್ ಬಿಫೋರ್ ಡೆತ್ ಆಗೋದಿಲ್ಲ, ಯಾಕಂದರೆ ಆಫ್ಟರ್ ಡೆತ್ ಬರುತ್ತೆ. ರಿಗರ್ ಮೋರ್ಟಿಸ್ ಕಮ್ ಆಫ್ಟರ್ ಡೆತ್. ಓಕೆ, ಆಫ್ಟರ್ ಡೆತ್ ಆಗಿದ್ಮೇಲೆ ಬರುತ್ತೆ ರಿಗರ್ ಮೋರ್ಟಿಸ್ ಅಂದರೆ. ನೆಕ್ಸ್ಟ್, ಫೀವರ್ ಆ್ಯಂಡ್ ಚಿಲ್ಸ್. ಇಲ್ಲ ಸರ್. ಓಕೆ, ಡೆತ್ ಆಗಿದ್ದವನಿಗೆ ಫೀವರ್ ಆ್ಯಂಡ್ ಚಿಲ್ಸ್ ಬರೋದಿಲ್ಲ. ಓಕೆ, ಸ್ಟಿಫನಿಂಗ್ ಆಫ್ ದಿ ಬಾಡಿ ಆಫ್ಟರ್ ಡೆತ್. ದಿಸ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಏನಿದೆ ಸರ್, ಸ್ಟಿಫನಿಂಗ್ ಆಫ್ ದಿ ಬಾಡಿ ಆಫ್ಟರ್ ಡೆತ್. ಸೊ ಡೆತ್ ಆಗಿದ್ಮೇಲೆ ಬಾಡಿ ಫುಲ್ ಗಟ್ಟಿಯಾಗಿ ಬಿಡುತ್ತೆಲ್ಲ, ಸ್ಟಿಫ್ ಆಗಿಬಿಡುತ್ತೆಲ್ಲ, ಅದಕ್ಕೇನಂತೀವಿ ನಾವು, ರೈಗರ್ ಮೋರ್ಟಿಸ್ ಅಂತ ಹೇಳ್ತೀವಿ. ಅದೇ ಡಿಸ್ಕಲರೇಷನ್ ಆಗಿದ್ದರೆ ಲಿವರ್ ಮೋರ್ಟಿಸ್ ಅಂತ ಹೇಳ್ತಿದ್ದೀವಿ. ಬಟ್ ಇದ್ರೊಳಗಡೆ ರೈಗರ್ ಮೋರ್ಟಿಸ್ ಅಂದರೆ ಸ್ಟಿಫನಿಂಗ್ ಆಫ್ ದಿ ಬಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 21. ಓಕೆ, ಏನಿದೆ, ಒನ್ಸ್ ಜಜ್ಮೆಂಟ್ ಆಫ್ ಓನ್ಸ್ ವರ್ತ್ ಈಸ್ ಕಾಲ್ಡ್ ಆ್ಯಸ್. ಓಕೆ, ಅಂದರೆ ಒಂದು ವ್ಯಕ್ತಿ ಇದ್ದಾನೆ, ಅವ ಏನು ಮಾಡ್ತಾ ಇದ್ದಾನೆ, ಅವನ ವ್ಯಾಲ್ಯೂ ಅವನಿಗೆ ಗೊತ್ತಿದೆ. ಓಕೆ, ಜಜ್ಮೆಂಟ್ ಮಾಡ್ತಾ ಇದ್ದಾನೆ. ಓಕೆ, ಜಜ್ಮೆಂಟ್ ಮಾಡ್ತಾ ಇದ್ದಾನೆ, ಅವ ಏನಿದ್ದಾನೆ, ವರ್ತ್ ಇದ್ದಾನೆ, ಅಂದರೆ ಅವನು ವರ್ದಿ ಇದ್ದಾನೆ. ಜಜ್ಮೆಂಟ್ ಮಾಡ್ತಾ ಇದ್ದಾನೆ, ಅವನು ವರ್ದಿ ಇದ್ದಾನೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಸೆಲ್ಫ್ ಎಸ್ಟೀಮ್ ಅಂತ
ಹೇಳ್ತೀವಿ. ಓಕೆ, ಸೆಲ್ಫ್ ಎಸ್ಟೀಮ್ ಒಳಗಡೆ ಏನಾಗುತ್ತೆ ಅಂದರೆ ಹೌ ಮಚ್ ಅ ಪರ್ಸನ್ ವ್ಯಾಲ್ಯೂಸ್ ದೆಮ್ಸೆಲ್ಫ್, ಓಕೆ, ವಿಚ್ ಈಸ್ ಜಜ್ಮೆಂಟ್ ಆಫ್ ದೇರ್ ಓನ್ ವರ್ತ್. ಓಕೆ, ಅವ ಏನಿದ್ದಾನೆ ಸರ್, ವರ್ದಿ ಇದ್ದಾನೆ, ಲಾಯಕ್ಕಿದ್ದಾನೆ ಅಂತಾರಲ್ಲ ಆ ಥರ. ಓಕೆ, 21th ಈಸ್ ಸೆಲ್ಫ್ ಎಸ್ಟೀಮ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 22. A 45-year-old male has been anti-hypertensive medication tablet propanol. ಹೌದು ಸರ್. ಓಕೆ, ಪೇಷಂಟ್ ಏನು ಮಾಡ್ತಾ ಇದ್ದಾನೆ, 45-year-old ಪೇಷಂಟ್ ಇದ್ದಾನೆ. ಓಕೆ, ಮೇಲ್ ಪೇಷಂಟ್ ಇದ್ದಾನೆ, ಆ್ಯಂಟಿ ಹೈಪರ್ಟೆನ್ಸಿವ್ ಮೆಡಿಕೇಷನ್ ಟ್ಯಾಬ್ಲೆಟ್ ತೊಗೋತಾ ಇದ್ದಾನೆ, ಪ್ರೊಪಾನೋಲ್. ಓಕೆ, ಪ್ರೊಪಾನೋಲ್ ಏನಿದೆ ಸರ್, ಇಟ್ ಈಸ್ ಅ ಬೀಟಾ ಬ್ಲಾಕರ್. ಓಕೆ, ಪ್ರೊಪಾನೋಲ್ ಏನಿದೆ, ಇದು ಬೀಟಾ ಬ್ಲಾಕರ್ ಇದೆ ಸರ್. ಓಕೆ, ಸೊ ಇದು ಏನು ಮೆಡಿಕೇಷನ್, ಬೀಟಾ ಬ್ಲಾಕರ್ ಇದೆ, ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್. ಓಕೆ, ನೆಕ್ಸ್ಟ್ ಫಾರ್ ಅ ಮಂತ್ ಆ್ಯಂಡ್ ಹಿಸ್ ಬಿ ಪಿ ಸ್ಟೆಬಲೈಸಿಂಗ್, ಅಂದರೆ 1 ಮಂತ್ ತೊಗೊಂಡಿದ್ದಾನೆ, ಅವ್ನು ಬಿ ಪಿ ಸ್ಟೆಬಲೈಸ್ ಆಗಿದೆ. ಓಕೆ, ವೈಲ್ ಕಲೆಕ್ಟಿಂಗ್ ಹಿಸ್ಟ್ರಿ ಅ ನರ್ಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿ ಸೆಕ್ಸುವಲ್ ಫಂಕ್ಷನಿಂಗ್ ಹ್ಯಾಸ್ ಸಡನ್ಲಿ ರೆಡ್ಯೂಸ್ಡ್ ಡ್ಯೂ ಟು, ಅಂದರೆ ನರ್ಸ್ ಏನು ಮಾಡ್ತಾ ಇದ್ದಾಳೆ, ಹಿಸ್ಟ್ರಿ ಕಲೆಕ್ಷನ್ ಮಾಡೋ ಟೈಮಿಗೆ ನರ್ಸಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅವ್ನ ಸೆಕ್ಸುವಲ್ ಎಬಿಲಿಟಿ ಕಡಿಮೆ ಆಗಿದೆ, ಸೆಕ್ಸುವಲ್ ಫಂಕ್ಷನ್ ಕಡಿಮೆ ಆಗಿದೆ. ಯಾಕೆ, ಕಾರಣ ಏನಿದೆ ಅಂತ ಇವ್ರು ಕೇಳ್ತಾ ಇದ್ದಾರೆ. ಓಕೆ, ಸೊ ಕಾರಣ ಏನಿದೆ ಅಂದರೆ ಬಿಕಾಸ್ ಆಫ್ ಹಿಸ್ ಬಿ ಪಿ ಮೆಡಿಕೇಷನ್. ಓಕೆ, ಸೊ ಮೆಡಿಕೇಷನ್ ತೊಗೋತಾ ಇದ್ದಾನಲ್ಲ, ಪ್ರೊಪಾನೋಲ್ ಅಥವಾ ಬೀಟಾ ಬ್ಲಾಕರ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈ ಮೆಡಿಕೇಷನ್ಗಳು ಏನು ಮಾಡ್ಬೋದು ಅಂದರೆ ಸೆಕ್ಸುವಲ್ ಫಂಕ್ಷನಿಂಗ್ ಕಡಿಮೆ ಮಾಡ್ಬೋದು. ಸೈಡ್ ಎಫೆಕ್ಟ್ ಆಫ್ ಓಕೆ, ಹೈಪರ್ಟೆನ್ಸಿವ್ ಡ್ರಗ್ಸ್. ಓಕೆ, ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್ ಏನಿದೆ ಸರ್, ಸೆಕ್ಸುವಲ್ ಆ್ಯಕ್ಟಿವಿಟಿಯನ್ನು ಕಡಿಮೆ ಮಾಡ್ಬೋದು, ಸೆಕ್ಸುವಲ್ ಫಂಕ್ಷನ್ ನಾವು ಕಡಿಮೆ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇದೆ, ಕ್ವಶನ್ ನಂಬರ್ 23. ಓಕೆ, ಅ ಕಾಮನ್ ಸ್ಟ್ರೆಸ್ಸರ್ ಫಾರ್ ಪೇಷಂಟ್ ಇನ್ ಹಾಸ್ಪಿಟಲ್ ಇನ್ಕ್ಲೂಡ್ ಆಲ್ ಎಕ್ಸೆಪ್ಟ್, ಅಂದರೆ ಇವ್ರು ಏನು ಕೇಳ್ತಾ ಇದ್ದಾರೆ, ಕಾಮನ್ ಸ್ಟ್ರೆಸ್ಸರ್ ಅಂದರೆ ಯಾವ್ಯಾವ ಫ್ಯಾಕ್ಟರ್ಸ್ಗಳಿದ್ದಾವೆ ಪೇಷಂಟ್ಗೆ ಸ್ಟ್ರೆಸ್ ಕೊಡ್ತವೆ. ಓಕೆ, ಸೊ ಸ್ಟ್ರೆಸ್ಸರ್ಗಳಂದರೆ ಸೊ ಯಾವ ವಸ್ತು ಸ್ಟ್ರೆಸ್ ಕೊಡುತ್ತೆ ಪೇಷಂಟಿಗೆ. ಓಕೆ, ಸ್ಟ್ರೆಸ್ ಕೊಡುತ್ತೆ ಇನ್ ದಿ ಹಾಸ್ಪಿಟಲ್ ಆಲ್, ಅಂದರೆ ಎಲ್ಲ ಏನು ಮಾಡ್ತವೆ, ಸ್ಟ್ರೆಸ್ ಕೊಡುತ್ತವೆ. ಎಕ್ಸೆಪ್ಟ್, ಸೊ ಇಲ್ಲಿ ಚಾಯ್ಸ್ಗಳಲ್ಲಿ ಒಂದು ಇಂತಹ ಇದೆ, ಅದು ಸ್ಟ್ರೆಸ್ ಕೊಡೋದಿಲ್ಲ, ಪೇಷಂಟಿಗೆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಅಥವಾ ಸ್ಟ್ರೆಸ್ ಕೊಡೋದಿಲ್ಲ. ಓಕೆ, ಯಾವ ಫ್ಯಾಕ್ಟರ್ ಸ್ಟ್ರೆಸ್ ಕೊಡೋದಿಲ್ಲ ಅಂತ ಕೇಳಿದರೆ, ಸೊ ಫಸ್ಟ್ ಇಲ್ಲಿ ನಾವು ನೋಡ್ಬೋದು ಏನಿದೆ, ಬೀಯಿಂಗ್ ಡಿಪೆಂಡೆಂಟ್ ಆನ್ ಅದರ್ಸ್. ಹೌದು ಸರ್, ಇದು ಏನು ಮಾಡುತ್ತೆ, ಸ್ಟ್ರೆಸ್ ಕೊಡುತ್ತೆ, ಪೇಷಂಟ್ಗೆ ಸ್ಟ್ರೆಸ್ ಕೊಡುತ್ತೆ. ಯಾಕಂದರೆ ಪೇಷಂಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತಾನೆ. ಓಕೆ, ಸೊ ಅವನಿಗೆ ಟಾಯ್ಲೆಟ್ ಹೋಗೋದಾಗೋದಿಲ್ಲ, ಸೊ ಸ್ಟ್ರೆಸ್ ಬರುತ್ತೆ ಪೇಷಂಟ್ಗೆ, ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀನಲ್ಲ ನಾನು ಅಂತ. ನೆಕ್ಸ್ಟ್ ಪ್ರಾಂಪ್ಟ್ ಪೇನ್ ಮ್ಯಾನೇಜ್ಮೆಂಟ್. ಸೊ ಪ್ರಾಂಪ್ಟ್ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ಸೊ ನೀವು ಏನು ಮಾಡ್ತಾ ಇದ್ದೀರಾ, ಪೇಷಂಟಿಗೆ ಪೇನ್ ಆಗ್ತಾ ಇದೆ, ಅದಕ್ಕೋಸ್ಕರ ನೀವು ಮೆಡಿಕೇಷನ್ ಕೊಡ್ತಾ ಇದ್ದೀರಾ. ಸೊ ಇದು ಏನು ಸ್ಟ್ರೆಸ್ ಮಾಡುತ್ತೇನಾ, ಇಲ್ಲ ಸರ್, ಇದು ಏನು ಮಾಡೋದಿಲ್ಲ, ನಮಗೆ ಸ್ಟ್ರೆಸ್ ಮಾಡೋದಿಲ್ಲ. ಅಂದರೆ ಇದು ಕ್ವಶನ್ ಆನ್ಸರ್ ಆಗ್ಬೋದು. ನೆಕ್ಸ್ಟ್ ಪೇನ್ಫುಲ್ ಮೆಡಿಕೇಷನ್ ಪ್ರೊಸೀಜರ್. ಹೌದು ಸರ್, ಇದು ಕೂಡ ಸ್ಟ್ರೆಸ್ ಕೊಡುತ್ತೆ. ಯಾಕಂದರೆ ಪೇನ್ಫುಲ್ ಮೆಡಿಕಲ್ ಪ್ರೊಸೀಜರಲ್ಲಿ ಸ್ಟ್ರೆಸ್ ಕೊಡುತ್ತೆ. ನೆಕ್ಸ್ಟ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಮೆಡಿಕಲ್ ಟರ್ಮ್ಸ್, ಇದು ಕೂಡ ಸ್ಟ್ರೆಸ್ ಕೊಡುತ್ತೆ. ಓಕೆ, ಸೊ ಮೆಡಿಕಲ್ ಟರ್ಮ್ಸ್ಗಳಿರ್ತವೆ, ಪೇಷಂಟ್ ಸ್ಟ್ರೆಸ್ ಆಗ್ಬೋದು, ಏನಿದು ಈ ಥರ ಮಾತಾಡ್ತಾ ಇದ್ದಾರೆ, ಈ ಥರ ಹೊಸವ ಟರ್ಮ್ಸ್ಗಳು ಯೂಸ್ ಮಾಡ್ತಾ ಇದ್ದಾರೆ ಅಂತ ಪೇಷಂಟ್ ಪ್ಯಾನಿಕ್ ಆಗ್ಬೋದು, ಪೇಷಂಟ್ ಸ್ಟ್ರೆಸ್ ಆಗ್ಬೋದು. ಅದಕ್ಕೋಸ್ಕರ ನಮ್ಮ ಹತ್ರ ಬೆಸ್ಟ್ ಚಾಯ್ಸ್ ಏನಿದೆ ಸರ್, ಪ್ರಾಂಪ್ಟ್ ಪೇನ್ ಮ್ಯಾನೇಜ್ಮೆಂಟ್. ಅಂದರೆ ಸೊ ನೀವು ಅವ್ನು ಪೇನ್ ಕಡಿಮೆ ಮಾಡೋ ಟೈಮ್ನಾಗೆ ಪೇಷಂಟ್ಗೆ ಸ್ಟ್ರೆಸ್ ಆಗೋದಿಲ್ಲ, ಫೀಲ್ ಹ್ಯಾಪಿ ಆಗ್ತಾನೆ, ಯಾಕಂದರೆ ಪೇನ್ ಕಡಿಮೆ ಆಗೋ ಟ್ರೈ ಮಾಡ್ತಾ ಇದ್ದೀರಾ ನೀವು. ಓಕೆ, ಸೊ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮುಗಿದು, ಸೊ ಇದ್ರ ಹತ್ರ ಕ್ವಶನ್ಸಲ್ಲಿ ಓಕೆ, ಸೊ ರಿಪೀಟ್ ಆಗೋ ಕ್ವಶನ್ಸ್ ಆಗೋ ಚಾನ್ಸಸ್ ಇರ್ತವೆ. ನೆಕ್ಸ್ಟ್ ಶಾರ್ಟ್ ಆನ್ಸರ್ಸ್. ಓಕೆ, ಶಾರ್ಟ್ ಆನ್ಸರ್ಸ್ 2 ಮಾರ್ಕ್ಸಿಗಿದ್ದಾವೆ, 4 ಕ್ವಶನ್ಸ್ ಇದ್ದಾವೆ. ಓಕೆ, 2 ಮಾರ್ಕ್ಸಿಗಿದ್ದಾವೆ, 4 ಕ್ವಶನ್ಗಳಿದ್ದಾವೆ. ಫಸ್ಟ್ ಕ್ವಶನ್ ನಾವಿಲ್ಲಿ ನೋಡ್ಬೋದು, ನೇಮ್ ಆಫ್ ದಿ ಎನಿ 4 ಕಮಿಟೀಸ್ ಸೆಟ್ ಅಪ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಲುಕ್ ಇಂಟು ಹೆಲ್ತ್ ಪ್ರಾಬ್ಲಮ್ಸ್ ಇನ್ ದಿ 20th ಸೆಂಚುರಿ. ಅಂದರೆ 20th ಸೆಂಚುರಿ ಒಳಗಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ, ಕಮಿಟಿಗಳು ಸೆಟಪ್ ಮಾಡಿದೆ. ಓಕೆ, ಸೊ ಹೆಲ್ತ್ ಪ್ರಾಬ್ಲಮ್ಸ್ಗಳಿದ್ದು ನಮ್ಮ ಇಂಡಿಯಾದಲ್ಲಿ ಅದನ್ನು ಕಡಿಮೆ ಮಾಡೋಕ್ಕೆ. ಓಕೆ, ಸೊ ಇಲ್ಲಿ ನಾವು ಯಾವ್ಯಾವ ಕಮಿಟಿಗಳಿದ್ದಾವೆ ಅಂದರೆ ಭೋರ್ ಕಮಿಟಿ, ಮುದಲಿಯಾರ್ ಕಮಿಟಿ, ಜುಂಜುಲವಾಲಾ ಕಮಿಟಿ, ಬಜಾಜ್ ಕಮಿಟಿ ಮತ್ತು ಚಾಡಾ ಕಮಿಟಿ, ಇನ್ನೂ ಕಮಿಟಿಗಳು ಬರ್ತವೆ. ಓಕೆ, ಕರ್ತಾರ್ ಸಿಂಗ್ ಕಮಿಟಿ, ಸೊ ಅವೆಲ್ಲ ನೀವು ಬರಿಬೋದು. ಇಂಥಷ್ಟು ಕಮಿಟಿಗಳಲ್ಲೂ ಏನು ಮಾಡಿದ್ದಾರೆ, 20th ಸೆಂಚುರಿಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡಿದೆ ಟು ಲುಕ್ ಇಂಟು ಹೆಲ್ತ್ ಕೇರ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಒಳಗಡೆ ಹೆಲ್ತ್ ಕೇರ್ ಪ್ರಾಬ್ಲಮನ್ನು ಕಡಿಮೆ ಮಾಡೋಕ್ಕೆ ಇಂತಿಷ್ಟು ಹೆಲ್ತ್ ಕಮಿಟಿಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ. ನೆಕ್ಸ್ಟ್
ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಡಿಫೈನ್ ಪ್ಯಾಸಿವ್ ಇಮ್ಯುನಿಟಿ. ಪ್ಯಾಸಿವ್ ಇಮ್ಯುನಿಟಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಪ್ಯಾಸಿವ್ ಇಮ್ಯುನಿಟಿ ಈಸ್ ಅ ಟೈಪ್ ಆಫ್ ಇಮ್ಯುನಿಟಿ, ಓಕೆ ಸರ್, ದಟ್ ಅಕರ್ಸ್ ವೆನ್ ಅ ಪರ್ಸನ್ ರಿಸೀವ್ ಆ್ಯಂಟಿಬಾಡಿ ಫ್ರಮ್ ಅನದರ್ ಪರ್ಸನ್. ಅಂದರೆ ಪ್ಯಾಸಿವ್ ಇಮ್ಯುನಿಟಿ ಯಾವಾಗ ಆಗುತ್ತೆ, ಆ್ಯಂಟಿಬಾಡಿ ಪರ್ಸನ್ ಬೇರೆಯವರಿಂದ ರಿಸೀವ್ ಮಾಡ್ತಾನೆ. ಓಕೆ, ಆ್ಯಂಟಿಬಾಡಿ ಅಂದರೆ ಇಮ್ಯುನಿಟಿ. ಓಕೆ, ಇಮ್ಯುನಿಟಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ವ್ಯಕ್ತಿ ಬೇರೆಯವರಿಂದ ಇಮ್ಯುನಿಟಿಯನ್ನು ರಿಸೀವ್ ಮಾಡ್ತಾ ಇದ್ದಾನೆ, ಅದಕ್ಕೆ ನಾವು ಏನಂತ ಹೇಳ್ತೀವಿ, ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ, ಇಲ್ಲಿ ಏನಿದೆ, ರ್ಯಾದರ್ ದೆನ್ ಪ್ರೊಡ್ಯೂಸಿಂಗ್ ದೆಮ್ ಥ್ರೂ ದೇರ್ ಓನ್ ಇಮ್ಯೂನ್ ಸಿಸ್ಟಮ್. ಅಂದರೆ ಅವನದವ ಏನಂತ ಸ್ವಂತ ಅವನು ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಆ ಇಮ್ಯುನಿಟಿ ಅವ ಬೇರೆಯವ್ರ ಹತ್ರದಿಂದ ತಗೋತಾ ಇದ್ದಾನೆ, ಬೇರೆಯವ್ರ ಹತ್ರದಿಂದ ರಿಸೀವ್ ಮಾಡ್ತಾ ಇದ್ದಾನೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಪ್ಯಾಸಿವ್ ಇಮ್ಯುನಿಟಿ. ಅದರೊಳಗಡೆ ನಾವು ಟೈಪ್ಸ್ ನೋಡಿದಾಗ 2 ಟೈಪ್ ಬರ್ತವೆ, ಒಂದು ನ್ಯಾಚುರಲ್, ಇನ್ನೊಂದು ಆರ್ಟಿಫಿಷಿಯಲ್. ಅದ್ರ ಜೊತೆ ಎಕ್ಸಾಂಪಲ್ನು ತೊಗೊಳ್ಳೋಣ. ನ್ಯಾಚುರಲ್ ಯಾವಾಗ ಆಗುತ್ತೆ, ಅ ಬೇಬಿ ರಿಸೀವ್ ಆ್ಯಂಟಿಬಾಡೀಸ್ ಫ್ರಮ್ ದೇರ್ ಮದರ್ ಥ್ರೂ ದಿ ಪ್ಲಾಸೆಂಟಾ ಆರ್ ಬ್ರೆಸ್ಟ್ ಮಿಲ್ಕ್. ಓಕೆ, ಸೊ ನೀವು ಎಕ್ಸಾಂಪಲ್ ಅಥವಾ ಟೈಪ್ಸಲ್ಲಿ ನ್ಯಾಚುರಲ್ ಅಂದರೆ ಯಾವಾಗ ಆಗುತ್ತೆ, ಬೇಬಿ ಏನು ಮಾಡುತ್ತೆ ಸರ್, ಇಮ್ಯುನಿಟಿ ರಿಸೀವ್ ಮಾಡುತ್ತೆ ಥ್ರೂ ದಿ ಮದರ್ ಪ್ಲಾಸೆಂಟಾ ಅಥವಾ ಬ್ರೆಸ್ಟ್ ಮಿಲ್ಕ್. ಬೇಬಿ ಬ್ರೆಸ್ಟ್ ಮಿಲ್ಕ್ ಕುಡ್ದಾಗ ಕೂಡ ಅದ್ರ ಹತ್ರ ಏನು ಬರುತ್ತೆ, ಆ್ಯಂಟಿಬಾಡೀಸ್ ಬರ್ತವೆ, ಅದ್ರ ಹತ್ರ ಇಮ್ಯುನಿಟಿ ಬರುತ್ತೆ, ಪ್ಯಾಸಿವ್ ಇಮ್ಯುನಿಟಿ ಬರುತ್ತೆ. ಅದಕ್ಕೆ ಏನು ಹೇಳ್ತೀವಿ, ನ್ಯಾಚುರಲಿ. ಓಕೆ, ನ್ಯಾಚುರಲ್ ಪ್ರೋಸೆಸ್ ಇದೆ. ಓಕೆ, ಪ್ಲಾಸೆಂಟಾ ಏನು ಮಾಡುತ್ತೆ, ಬೇಬಿ ಕೊಡುತ್ತೆ, ನ್ಯಾಚುರಲ್ ಪ್ರೋಸೆಸ್ ಇದೆ. ಮದರ್ ಏನು ಮಾಡ್ತಾಳೆ, ಬೇಬಿಗೆ ಫೀಡಿಂಗ್ ಮಾಡ್ತಾಳೆ, ಇದು ಕೂಡ ನ್ಯಾಚುರಲ್ ಪ್ರೋಸೆಸ್ ಇದೆ. ಓಕೆ, ನೆಕ್ಸ್ಟ್ ಆರ್ಟಿಫಿಷಿಯಲ್. ಓಕೆ, ಆರ್ಟಿಫಿಷಿಯಲ್ ಯಾವಾಗ ಆಗುತ್ತೆ ಅಂದರೆ, ಅ ಪರ್ಸನ್ ರಿಸೀವ್ ಆ್ಯಂಟಿಬಾಡಿ ಥ್ರೂ ದಿ ಇಂಜೆಕ್ಷನ್. ಓಕೆ, ಸೊ ನೀವು ನೋಡ್ತೀರಾ ಇಮ್ಯುನೋಗ್ಲೋಬುಲಿನ್ ಇಂಜೆಕ್ಷನ್ಸ್ ಅಂದರೆ ಸೊ IV ಥ್ರೂ. ಓಕೆ, ಇಂಜೆಕ್ಷನ್ ಥ್ರೂ ನೀವು ಇಮ್ಯುನಿಟಿ ಕೊಡ್ತಾ ಇದ್ದೀರಾ. ಓಕೆ, ಸೊ ನೀವು ನೋಡಿರ್ಬೋದು ಇಮ್ಯುನೋಗ್ಲೋಬುಲಿನ್ ಎಲ್ಲ ಇಂಜೆಕ್ಷನ್ ಕೊಡೋದು ನೋಡ್ತಿರ್ಬೋದು. ಆ ಇಮ್ಯುನೋಗ್ಲೋಬುಲಿನ್ ಅಂದರೆ ಏನು, ಇಮ್ಯುನಿಟಿ. ಓಕೆ, ಇಮ್ಯುನಿಟಿ ಏನು ಮಾಡ್ತಾ ಇದ್ದೀವಿ ನಾವು, ಆರ್ಟಿಫಿಷಿಯಲಿ ಕೊಡ್ತಾ ಇದ್ದೀವಿ, ಇಂಜೆಕ್ಷನ್ ಫಾರ್ಮಲ್ಲಿ ಕೊಡ್ತಾ ಇದ್ದೀವಿ, ಅದಕ್ಕೆ ನಾವು ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಸಚ್ ಆ್ಯಸ್ ಗಾಮಾ ಗ್ಲೋಬುಲಿನ್ ಇಂಜೆಕ್ಷನ್. ಓಕೆ, ಸೊ ಗಾಮಾ ಗ್ಲೋಬುಲಿನ್ ಇಂಜೆಕ್ಷನ್ ಇದ್ರ ನಾವು ಎಕ್ಸಾಂಪಲ್ ಇಲ್ಲಿ ತಗೊಂಡಿವಿ. ಐ ಥಿಂಕ್ ಪ್ಯಾಸಿವ್ ಇಮ್ಯುನಿಟಿ ಅಂದರೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 10. ಓಕೆ, ಕ್ವಶನ್ ನಂಬರ್ 10, ಲಿಸ್ಟ್ ದಿ 4 ಬೆನಿಫಿಟ್ಸ್ ಆಫ್ ಬೆಡ್ ಬಾತ್ ಫಾರ್ ಎ ಪೇಷಂಟ್. ಓಕೆ, ಸೊ ಬೆಡ್ ಬಾತ್ ಕೊಡ್ತೀವಲ್ಲ ನಾವು ಪೇಷಂಟ್ಗೆ, ಅದ್ರ ಬೆನಿಫಿಟ್ಸ್ಗಳು ಏನಿದ್ದಾವೆ ಇವ್ರು ಕೇಳ್ತಾ ಇದ್ದಾರೆ. ಬೆಡ್ ಬಾತ್ ಹೆಲ್ಪ್ಸ್ ಟು ಮೇಂಟೈನ್ ದಿ ಪರ್ಸ್ನಲ್ ಹೈಜೀನ್. ಹೌದು ಸರ್, ಪರ್ಸ್ನಲ್ ಹೈಜೀನ್ ವೆರಿ ಇಂಪಾರ್ಟೆಂಟ್ ಇದೆ, ಪರ್ಸ್ನಲ್ ಹೈಜೀನ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ದಿಸ್ ರೆಡ್ಯೂಸಸ್ ದಿ ರಿಸ್ಕ್ ಆಫ್ ಸ್ಕಿನ್ ಇನ್ಫೆಕ್ಷನ್. ಹೌದು ಸರ್, ಸೊ ನಾವು ಪರ್ಸ್ನಲ್ ಹೈಜೀನ್ ಮೇಂಟೈನ್ ಮಾಡಿದಾಗ ನಮಗೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೆಕ್ಸ್ಟ್, ದಿಸ್ ರೆಡ್ಯೂಸಸ್ ದಿ ರಿಸ್ಕ್ ಆಫ್ ಪ್ರೆಷರ್ ಅಲ್ಸರ್. ಹೌದು ಸರ್, ಪ್ರೆಷರ್ ಅಲ್ಸರ್ ಅಥವಾ ಬೆಡ್ ಸೋರ್ ಅಂತ ನೀವು ಕೇಳಿರ್ಬೋದು, ಬೆಡ್ ಸೋರ್ ಅಥವಾ ಡೆಕ್ಯೂಬಿಟಸ್ ಅಲ್ಸರ್ ಅಂತ ಕೇಳಿರ್ಬೋದು. ಓಕೆ, ಸೊ ಇವೆಲ್ಲ ಇದ್ದಾವೆ ಇವೆಲ್ಲ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಪ್ರೆಷರ್ ಸೋರ್ ಆಗೋ ಕಡಿಮೆ ಚಾನ್ಸಸ್ ಇರುತ್ತೆ, ಯಾಕಂದರೆ ನೀವು ಸ್ಕಿನ್ ಹೈಜೀನ್ ಆಗಿ ಇಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್, ಎನ್ಹ್ಯಾನ್ಸ್ ಸರ್ಕ್ಯುಲೇಷನ್. ಹೌದು ಸರ್, ಓಕೆ, ಸೊ ನಾವು ಬೆಡ್ ಬಾತ್ ಮಾಡೋದ್ರಿಂದ ಸರ್ಕ್ಯುಲೇಷನ್ ಕೂಡ ಸರಿಯಾಗಿ ಆಗ್ಬೋದು ಬಾಡಿಯಲ್ಲಿ. ನೆಕ್ಸ್ಟ್, ಅ ಬೆಡ್ ಬಾತ್ ಕ್ಯಾನ್ ಪ್ರೊವೈಡ್ ಕಂಫರ್ಟ್ ಆ್ಯಂಡ್ ಪ್ರಮೋಟ್ ರಿಲ್ಯಾಕ್ಸೇಷನ್. ಹೌದು ಸರ್, ಇದು ಕಂಫರ್ಟ್ ಕೂಡ ಕೊಡುತ್ತೆ ಮತ್ತು ರಿಲ್ಯಾಕ್ಸೇಷನ್ ಕೂಡ ಪ್ರಮೋಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 11. ಸೊ ಕ್ವಶನ್ ನಂಬರ್ 11 ಏನು ಕೇಳ್ತಾ ಇದೆ, ಮೆನ್ಷನ್ ದಿ ಕೀ ಕಾನ್ಸೆಪ್ಟ್ ಆಫ್ ಪೆಪ್ಲ್ಯೂಸ್ ಥೆರಪಿ. ಓಕೆ, ಪಿಪ್ಲ್ಯೂಸ್ ಥೆರಪಿ. ಪಿಪ್ಲ್ಯೂ ಏನು ಹೇಳಿದ್ದಾನೆ ಅಂದರೆ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಬಗ್ಗೆ ಹೇಳಿದ್ದಾನೆ, ಹಾಸ್ಪಿಟಲ್ ಒಳಗಡೆ ವರ್ಕ್ ಮಾಡುವಾಗ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಬಗ್ಗೆ ಹೇಳಿದ್ದಾನೆ. ಓಕೆ, ಸೊ ಕೀ ಕಾಂಪೋನೆಂಟ್ಸ್ ಅಥವಾ ಕೀ ಕಾನ್ಸೆಪ್ಟ್ ನಾವು ನೋಡಿದಾಗ ಏನಿದ್ದಾವೆ ಅಂತ, ನರ್ಸಿಂಗ್ ಈಸ್ ಅ ಇಂಟರ್ಪರ್ಸ್ನಲ್ ಪ್ರೋಸೆಸ್. ಹೌದು ಸರ್, ನರ್ಸಿಂಗ್ ಏನಿದೆ ಇಂಟರ್ಪರ್ಸ್ನಲ್ ಪ್ರೋಸೆಸ್ ಇದೆ, ನಾವು ಬೇರೆ ಹತ್ರ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಇಂಟ್ರ್ಯಾಕ್ಷನ್ ಮಾಡ್ತಾ ಇದ್ದೀವಿ, ಪೇಷಂಟ್ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್, ದಿ ಪರ್ಪಸ್ ಆಫ್ ನರ್ಸಿಂಗ್ ಈಸ್ ಟು ಹೆಲ್ಪ್ ಅದರ್ಸ್ ಐಡೆಂಟಿಫೈ ದೇರ್ ಫೆಲ್ಟ್ ಡಿಫಿಕಲ್ಟೀಸ್. ಅಂದರೆ ನಮ್ಮ ಕೆಲಸ ಏನಿದೆ ಸರ್, ಬೇರೆಯವರಿಗೆ ಹೆಲ್ಪ್ ಮಾಡೋದಿದೆ, ಅವ್ರ ಡಿಫಿಕಲ್ಟಿಯನ್ನು ಐಡೆಂಟಿಫೈ ಮಾಡೋಕ್ಕೆ. ನೆಕ್ಸ್ಟ್, ದಿ ಅಟೈನ್ಮೆಂಟ್ ಆಫ್ ಗೋಲ್ ಈಸ್ ಅಚೀವ್ಡ್ ಥ್ರೂ ದಿ ಯೂಸ್ ಆಫ್ ಸೀರೀಸ್ ಆಫ್ ಸ್ಟೆಪ್ಸ್. ಹೌದು ಸರ್, ಸೊ ನಮ್ದು ಯಾವುದೇ ಒಂದು ಗೋಲ್ ಇದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ನಾವು ಹೇಗೆ ಅಚೀವ್ ಮಾಡ್ತೀವಿ, ಇನ್ ಸೀರೀಸ್ ಆಫ್ ಸ್ಟೆಪ್ಸ್ ಸರ್. ಓಕೆ, ನೆಕ್ಸ್ಟ್, ದಿ ನರ್ಸ್ ಆ್ಯಂಡ್ ಪೇಷಂಟ್ ವರ್ಕ್ ಟುಗೆದರ್ ಸೊ ದ್ಯಾಟ್ ಬೋತ್ ಬಿಕಮ್ ಮ್ಯಾಚೂರ್ ಆ್ಯಂಡ್ ನಾಲೆಜಬಲ್ ಇನ್ ದಿ ಪ್ರೋಸೆಸ್. ಸೊ ಈ ಪ್ರೋಸೆಸ್ಸಲ್ಲಿ ನರ್ಸ್ ಮತ್ತು ಪೇಷಂಟ್ ಟುಗೆದರ್ ಆಗಿ ಏನು ಮಾಡ್ತಾರೆ, ನಾಲೆಜ್ ಆಗುತ್ತೆ ಅವ್ರ ಹತ್ರ ಮತ್ತು ಮ್ಯಾಚೂರ್ ಆಗ್ತಾರೆ. ಓಕೆ, ಸೊ ಪೇಷಂಟ್ ಹತ್ರನೂ ಜಾಸ್ತಿ ನಾಲೆಜ್ ಆಗುತ್ತೆ ಅಬೌಟ್ ದ ಡಿಸೀಸ್ ಕಂಡೀಷನ್. ಓಕೆ, ಮತ್ತು ನರ್ಸಿಗೂ
ಏನಾಗುತ್ತೆ, ನಾಲೆಜ್ ಇನ್ಕ್ರೀಸ್ ಆಗುತ್ತೆ ಕೇರ್ ಪ್ರೊವೈಡ್ ಮಾಡೋದರಿಂದ. ಓಕೆ, ನೆಕ್ಸ್ಟ್, ದಿ ನರ್ಸ್ ಶುಡ್ ಅಪ್ಲೈ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ರಿಲೇಷನ್ ಇನ್ ದಿ ಪ್ರಾಬ್ಲಮ್. ಅಂದರೆ ಪೇಷಂಟ್ ಏನಿದೆ ಹಾಸ್ಪಿಟಲಲ್ಲಿದೆ ಸರ್, ಅದಕ್ಕೋಸ್ಕರ ನಾವು ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ರಿಲೇಷನ್ ಇಲ್ಲಿ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್, ಪ್ಯಾಪ್ಲಿವ್ ಥಿಯೋರಿ ಎಕ್ಸ್ಪ್ಲೇನ್ ದಿ ಫೇಸಸ್ ಆಫ್ ಇಂಟರ್ಪರ್ಸನಲ್ ಪ್ರೊಸೆಸ್. ಇದು ಇಂಪಾರ್ಟೆಂಟ್ ಇದೆ, ಈ ಕ್ವಶನ್ ಬಂದರೆ ನೀವು ಇದು ಬರೀಲೇಬೇಕು. ಓಕೆ, ಫೇಸಸ್ ಆಫ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಅಂದರೆ ಏನು? ಫಸ್ಟ್ ಓರಿಯಂಟೇಷನ್ ಅಂದರೆ ಫಸ್ಟ್ ಪೇಷಂಟ್ ಮತ್ತು ನರ್ಸ್ ಮೀಟ್ ಆದಾಗ, ಓಕೆ, ಒಬ್ಬರೊಬ್ಬರು ಏನು ಮಾಡ್ತಾರೆ, ಪರಿಚಯ ಆದಾಗ. ನೆಕ್ಸ್ಟ್ ಐಡೆಂಟಿಫಿಕೇಷನ್, ನೆಕ್ಸ್ಟ್ ಫೇಸ್ ಏನು ಬರುತ್ತೆ, ಐಡೆಂಟಿಫಿಕೇಷನ್ ಫೇಸ್ ಒಳಗಡೆ ಏನಾಗುತ್ತೆ, ಇಬ್ಬರು ಒಬ್ರದ್ದೊಬ್ಬರು ಪರಿಚಯ ಆಗ್ತಾರೆ. ಓಕೆ, ಅಂದರೆ ಪರಿಚಯ ಆಗಿದ ಮೇಲೆ ಫುಲ್ ಪ್ರಾಬ್ಲಮ್ಸ್. ಓಕೆ, ಸೊ ನರ್ಸ್ ಏನು ಮಾಡ್ತಾಳೆ, ಪೇಷಂಟ್ ಪ್ರಾಬ್ಲಮ್ ಏನೇನಿದೆ ಅದೆಲ್ಲ ಐಡೆಂಟಿಫೈ ಮಾಡ್ತಾಳೆ. ನೆಕ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಫೇಸ್ ಅಂದರೆ ಇದರೊಳಗಡೆ ಏನು ಮಾಡ್ತಾಳೆ, ನರ್ಸ್ ಪ್ರಾಬ್ಲಮನ್ನು ಸರ್ಚ್ ಮಾಡಿದ ಮೇಲೆ, ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿದ ಮೇಲೆ ಮೆಡಿಕೇಷನ್ ಕೊಡ್ತಾಳೆ. ಓಕೆ, ಮೆಡಿಕೇಷನ್ ಕೊಡ್ತಾಳೆ, ಕೇರ್ ಕೊಡ್ತಾಳೆ. ನೆಕ್ಸ್ಟ್ ರೀಸೊಲ್ಯೂಷನ್ ಅಂದರೆ ಪೇಷಂಟ್ ಏನು ಮಾಡಿದ್ದಾನೆ, ಹಾಸ್ಪಿಟಲಲ್ಲಿ ಇಷ್ಟು ದಿನ ಅಡ್ಮಿಟ್ ಇದ್ದ, ಇವಾಗ ಏನು ಮಾಡ್ತಾನೆ, ಇಂಡಿಪೆಂಡೆಂಟ್ ಫೇಸಲ್ಲಿ ಹೋಗ್ತಾನೆ. ಇಂಡಿಪೆಂಡೆಂಟ್ ಅಂದರೆ ಅವ ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ. ಅಂದರೆ ಇಲ್ಲಿ ಏನಾಗುತ್ತೆ, ನರ್ಸ್ ಮತ್ತು ಪೇಷಂಟ್ ರಿಲೇಷನ್ಶಿಪ್ ಎಂಡ್ ಆಗುತ್ತೆ. ಓಕೆ, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಎಂಡ್ ಆಗುತ್ತೆ, ಟರ್ಮಿನೇಟ್ ಆಗುತ್ತೆ. ಓಕೆ, ಐ ಥಿಂಕ್ ನಿಮಗೆ ಇದು ಅರ್ಥ ಆಗಿರ್ಬೋದು. ಸೊ ಇಲ್ಲಿ ತನಕ ಮುಗೀತು ನಮ್ಮದು 2 ಮಾರ್ಕ್ಸ್ ಕ್ವಶನ್, ಶಾರ್ಟ್ ಆನ್ಸರ್ಸ್ ಇಲ್ಲಿಗೆ ಮುಗೀತು. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲಾಂಗ್ ಆನ್ಸರ್ಸ್ ಮತ್ತು ಲಾಂಗ್ ಎಸ್ಸೆ ಮತ್ತು ಶಾರ್ಟ್ ಎಸ್ಸೆಯನ್ನು ಸಾಲ್ವ್ ಮಾಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.